ಬರೀ ನೀವು ಚಿಕನ್ ತಿಂದ್ಬಿಟ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ನಾನು ಯಾವತ್ತೂ ನಿಮಗೆ ಹೇಳಲೂ ಇಲ್ಲ. ನೀವು ವೇ ಪ್ರೋಟೀನ್ ತೊಗೊಂಡ್ರು ನೀವು ವೆಯ್ಟ್ ಗೇನು ಆಗೋದಿಲ್ಲ. 1655 ರೂಪೀಸ್ ಏನೋ ಆಯಿತು. ಸೊ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಒಂಚೂರು ಚಿಕ್ಕದಾಗಿ ಮೋಟೋ ವ್ಲಾಗ್ ಥರ ಇಲ್ಲಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ರೆ ಇಲ್ಲಿ 500 ಕಿಲೋಮೀಟರ್ಸ್ ಆಗಿಬಿಟ್ಟಿದೆ. ಸರ್ವಿಸ್ ಬಿಡೋಕೆ ಹೋಗ್ತಾ ಇದ್ದೀನಿ. ನೋಡೋಣ ಏನೇನು ಮಾಡ್ತಾರೆ ಅಂತ. ಅಲ್ಲೂ ರೆಕಾರ್ಡ್ ಮಾಡೋಕೆ ಟ್ರೈ ಮಾಡ್ತೀನಿ, ಅವ್ರ ಕೈಲೇ ಹೇಳಿಸ್ತೀನಿ ಏನೇನು ಮಾಡ್ತಾರೆ ಫಸ್ಟ್ ಸರ್ವಿಸಲ್ಲಿ ಅಂತ ಹೇಳ್ಬಿಟ್ಟು. सो ನಾನು ನಿಮಗೆ ಡೈರೆಕ್ಟ್ ಸರ್ವಿಸ್ ಸೆಂಟ್ರಲ್ಲಿ ಸಿಗ್ತೀನಿ. क्या क्या करते हो बोल लो. फर्स्ट सर्विस में हाँ, तो फर्स्ट सर्विस में एयर फिल्टर स्पार्क प्लग क्लीनिंग है, दोनों ब्रेक पैड क्लीनिंग है, हाँ ब्रेक ऑयल चेक करता है, प्लस रोटर फिल्टर क्लीन करता है, जो राइट साइड इंजन कैस्टर कवर खोल के पैकिंग वगैरह, और क्लच ब्रेक की चेन, हाँ लाइटिंग वगैरह चेकअप, बॉडी वाइब्रेशन वगैरह स्क्रू. ಸೊ ಮೇಯ್ನ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಆಮೇಲೆ ಇನ್ನೇನು ಮಾಡ್ತಾರೆ, ಏನಾದರೂ ಟೈಟ್ ಮಾಡಬೇಕಾಗಿದೆ, ಆಮೇಲೆ ಕ್ಲಚ್ಚು ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತಾರೆ. ಒಂದು ವೈಬ್ರೇಷನ್ ಇದೆ ಗಾಡಿಯಲ್ಲಿ, ಅದೊಂಚೂರು ರೆಡಿ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. बाइक कितना होगा एस्टिमेट सर्विस को? 1650-600 आसपास होगा. वो केसिंग सब कुछ मिला के 1300 ऑयल का होता है. हाँ ठीक है. ಬೆಳಿಗ್ಗೆ ಬಾಡಿ ವೆಯ್ಟ್ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಮಾರ್ನಿಂಗ್ ಬಂದುಬಿಟ್ಟು 69.7 ಇಸ್ ಇನ್ ಬಾಡಿ ವೆಯ್ಟು. ಇನ್ನೂ ಕಮ್ಮಿ ಆಗಬೇಕು, ಒಂದು 2.5 to 3 kilos ಕಮ್ಮಿ ಆಗಬೇಕು ಟಾರ್ಗೆಟ್ ಪ್ರಕಾರ. ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇನ್ನೂ ಎಷ್ಟು ಕಮ್ಮಿ ಮಾಡಬೇಕು ಇಲ್ಲ ಅಂತಂದರೆ ಎಷ್ಟಲ್ಲಿ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ವರ್ಕೌಟ್ ಆಯಿತು, ಫಸ್ಟ್ ವರ್ಕೌಟ್ ಇದ್ದಿದ್ದು. ಆ್ಯಸ್ ಯು ಸಿ ಕೆಲಸ ಇದೆ, ಇನ್ನೊಂದು ಕ್ಲಾಸ್ ಇದೆ, ಮುಗಿಸ್ಬಿಟ್ಟು ನಂತರ ಗಾಡಿ ತೊಗೊಂಬರ್ಬೇಕು. ಬಿಲ್ ಆಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ಬೋದು. 1655 ಆಗಿದೆ. ಆಯಿಲ್ ಚೇಂಜ್ ಮಾಡಿದ್ದಾರೆ, ಆಮೇಲೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ಫಸ್ಟ್ ಸರ್ವಿಸ್ ಆಯಿತು. ಇನ್ನು ಮುಂದೆ ಹೆಂಗೆ ಓಡಿಸ್ರು ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇದನ್ನು ಹಳೆ ಗಾಡಿ RS200 ಥರ ಎಲ್ಲ ಓಡಿಸೋಕ್ಕಾಗೋದಿಲ್ಲ, ಒಂಚೂರು ನಿಧಾನವಾಗಿ ಓಡಿಸ್ಬೇಕು. ಇನ್ನೂ ಏನೇನು ಮಾಡಿದ್ದಾರೆ, ಚೈನ್ ಲೂಪ್ ಮಾಡಿದ್ದಾರೆ, ಜನರಲ್ ಮೇಂಟೆನೆನ್ಸ್ ಮಾಡಿದ್ದಾರೆ, ಕ್ಲಚ್ ಒಂಚೂರು ಅಡ್ಜಸ್ಟ್ ಮಾಡಿದ್ದಾರೆ. ಸಾಫ್ಟ್ ಆಗಿದೆ ಆ್ಯಕ್ಚುಲಿ ಕ್ಲಚ್ಚು. ಇನ್ನೊಂಚೂರು ಡೀಟೇಲ್ಸ್ ನಾನು ಮನೆಗೆ ಹೋಗಿ ಹೇಳ್ತೀನಿ ನಿಮಗೆ. ಸೊ ಡಿನ್ನರ್ನ ತೋರ್ಸೋದು ಮರ್ತೋಗ್ಬಿಟ್ಟೆ. ಸದ್ಯಕ್ಕೆ ಡಿನ್ನರ್ ಬದಲು ಇದೇ ತೋರಿಸ್ತೀನಿ, ಚೂರು ಝೂಮ್ ಔಟ್ ಮಾಡ್ಕೊಂಬಿಡೋಣ. ಸೊ ಈ ಹೆಲ್ಮೆಟ್ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಫ್ರೀಯಾಗಿ ಕೊಟ್ಟಿರೋದಕ್ಕೆ ನಾನೇನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಡೀಸೆಂಟಾಗಿದೆ ಹೆಲ್ಮೆಟು, ಸಿಟಿ ಕಮ್ಯೂಟ್ಗೆ ಯೂಸ್ ಮಾಡ್ಬೋದು. ಸೊ ಸರ್ವಿಸ್ ಬಂದ್ಬಿಟ್ಟು ಏನಾಯ್ತು ಅಂದರೆ 1655 ರೂಪೀಸ್ ಏನೋ ಆಯಿತು. 1300 ರೂಪಾಯಿ ಆಯಿಲ್ ಬರುತ್ತೆ. ನಂತರ ಇಲ್ಲೇ ಇದೆ ರೀ, ಆಯಿಲ್ ಫಿಲ್ಟ್ರ್ ಬಂದ್ಬಿಟ್ಟು 232 ರೂಪಾಯಿ. ಏನೋ ಅಡಿಷ್ನಲ್ ರಿಪೇರು, ಅಡಿಷ್ನಲ್ ಚಾರ್ಜಸ್ ರಿಪೇರು ಅಂತ ಹಾಕ್ಬಿಟ್ಟವ್ರೆ. ಅದಕ್ಕೊಂದು 177 ರೂಪಾಯಿ ಏನೋ ಅಡ್ಜಸ್ಟ್ಮೆಂಟ್ ಮಾಡಿರೋದಕ್ಕೆ ಹಾಕಿರೋದಿದು. ಸೊ ಅದಕ್ಕೆ ಅಷ್ಟಾಗಿದೆ, ಪರವಾಗಿಲ್ಲ, ಡೀಸೆಂಟಾಗಿದೆ. ಆಯಿಲು ಸ್ವಲ್ಪ ಪ್ರೈಸ್ ನಿಮಗೆ ಜಾಸ್ತಿ ಅನಿಸುತ್ತೆ, ಯಾಕಂತಂದರೆ ಆ್ಯಕ್ಚುಲಿ ಇಂಜಿನ್ದು ಕೆಪಾಸಿಟಿ ಬಂದ್ಬಿಟ್ಟು 1200 ml ಫುಲ್ ಸಿಂಥೆಟಿಕ್ ಆಯಿಲ್ ಹಾಕ್ತಾರೆ. 10W ಯಾವುದಪ್ಪ ಇದು, 10W30 ಹಾಕ್ತಾರೆ. ಅವ್ರದ್ದೇ ಹೀರೋ ಅವ್ರದ್ದೇ ಆಯಿಲ್ ಇದೆ. ಸೊ ನೋಡೋಣ. ಇಂಜಿನ್ ಇವಾಗೇನೋ ಓಡಿಸಿದ ಮೇಲೆ ಫಸ್ಟ್ ಸರ್ವಿಸ್ ಆದಮೇಲೆ ಒಂದು ಸ್ವಲ್ಪ ಗೇರೆಲ್ಲ ಸ್ಮೂತ್ ಅನಿಸ್ತು. ನಂತರ ಕ್ಲಚ್ಚು ಸ್ಮೂತ್ ಅನಿಸ್ತು, ಕ್ಲಚ್ಚೆಲ್ಲ ಅಡ್ಜಸ್ಟ್ ಮಾಡಿದ್ದಾರೆ, ಕ್ಲಚ್ ಪ್ಲೇನೆಲ್ಲ. ಸೊ ಅದೊಂದು ಒಳ್ಳೆ ವಿಷಯ ಆಗಿರುತ್ತೆ. ಇನ್ನೂ ಈ ಗಾಡಿ ಬಗ್ಗೆ ನಾನು ರಿವ್ಯೂ ಏನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂತಂದರೆ ಈ ಫಸ್ಟ್ ರೈಡ್ ರಿವ್ಯೂ ಥರ ಹೇಳ್ತಾರಲ್ಲ, ಅದು ಬಂದ್ಬಿಟ್ಟು ಸುಮ್ಮನೆ ಒಂಥರ ನೋಡಿ ಗಾಡಿ ಹೆಂಗೆ ಅನಿಸುತ್ತೆ ಅಂತ ಹೇಳೋದು ಅಷ್ಟೇ. ಗಾಡಿ ನಿಜವಾಗ್ಲೂ ಹೆಂಗಿದೆ ಅಂತ ಹೇಳಬೇಕಂದ್ರೆ ಅದ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿ ಬರುತ್ತೆ. ಅದು ಮಾಡಿದ್ಮೇಲೆ ನನಗೆ ಇಶ್ಯೂಸ್ ಬರುತ್ತೆ ಅಂತ ಅನಿಸಿದ್ರೆ ಅಥವಾ ಬಂದರೆ
ಆವಾಗ ಅದ್ರ ರಿವ್ಯೂ ಮಾಡ್ತೀನಿ, ಆವಾಗ ಹೇಳ್ತೀನಿ. ಸೊ ಸದ್ಯಕ್ಕೆ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಿಬಿಡ್ತೀನಿ. ವೀರೇಶ್ ಕೇಳ್ತಾ ಇದ್ದಾರೆ, ಕ್ರಿಯೇಟಿನ್ನ ದಿನನಿತ್ಯ ಬಳಸುವುದು ಉತ್ತಮವೇ ಅಥವಾ ಬಳಸದೇ ಇರುವುದು ಉತ್ತಮವೇ? ಸೊ ಕ್ರಿಯೇಟಿನ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ನೀವು ದಿನಾಗಲೂ ಬಳಸಿದ್ರೆ ಏನು ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಬರೀ ಬೆನಿಫಿಟ್ ಮಾತ್ರನೇ ಇರೋದು. ಸೊ ಡೈಲಿ 3 to 5 grams ತಗೊಳೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಬ್ರೋ ಐ ಆಮ್ ಈಟಿಂಗ್ ಚಿಕನ್ ಅ ವೀಕ್ 4 days, ವೀಕಲ್ಲಿ 4 ದಿನ ತಿಂತಾರೆ. ಐ ಡಿಂಟ್ ವೇಟ್ ಗೇನ್, ವಾಟ್ ವಿಲ್ ಐ ಡೂ ಬ್ರೋ, ಸಜೆಸ್ಟ್ ಮೀ ಪ್ರೋಟೀನ್ ಪೌಡರ್. ಬ್ರೋ ಎಷ್ಟು ದಿನದಿಂದ ತಿಂತಾ ಇದ್ದೀರೋ ನನಗಂತೂ ಗೊತ್ತಿಲ್ಲ. ನಂತರ ಬರೀ ನೀವು ಚಿಕನ್ ತಿಂದ್ಬಿಟ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ನಾನು ಯಾವತ್ತೂ ನಿಮಗೆ ಹೇಳಲೂ ಇಲ್ಲ. ನೀವು ವೇ ಪ್ರೋಟೀನ್ ತೊಗೊಂಡ್ರೂ ನೀವು ವೆಯ್ಟ್ ಗೇನು ಆಗೋದಿಲ್ಲ. ನೀವು ಏನು ಮಾಡಬೇಕಂತಂದರೆ, ಇವಾಗ ಏನು ಚಿಕನ್ ತಿಂತಾಯಿದ್ರೆ ಅದು ಹಂಗೆ ಕಾನ್ಸ್ಟೆಂಟಾಗಿ ಎಡಿ, ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ, ಡೈಜೆಸ್ಟ್ಗೆ ಹೆಲ್ಪ್ ಆಗುತ್ತೆ. ತುಂಬ ಸಿಂಪಲ್ ಫಿಕ್ಸ್ ಅಂದರೆ ವೆಯ್ಟ್ ಗೇನ್ ಮಾಡೋದು. ನೀವು ದಿನಾಗಲೂ ಒಂದು 50ರಿಂದ 100 ಗ್ರಾಮು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಬಿಡಿ. ವೇ ಮಾಡಿಸ್ಕೊಂಬನ್ನಿ ಅಂಗಡಿಗೆ ಹೋಗಿ, ಎಲ್ಲ ಮಿಕ್ಸ್ಡ್ ಡ್ರೈ ಫ್ರೂಟ್ಸು 50ರಿಂದ 100 ಗ್ರಾಮ್ ತಿನ್ನಿ. ಕ್ಯಾಲರಿ ಸರ್ಪ್ಲಸ್ 100% ಬಾಡಿ ಹೋಗುತ್ತೆ. ನೀವು ವೆಯ್ಟ್ ಗೇನ್ ಆಗಿಲ್ಲ ಅಂದರೆ ಆಮೇಲೆ ನನ್ನ ಕೇಳಿ, ಯಾವುದೇ ಚಾನ್ಸೇ ಇಲ್ಲ ನೀವು ವೆಯ್ಟ್ ಗೇನ್ ಆಗದಿರೋದಕ್ಕೆ. ಸೊ ಇದೊಂಥರ ಸಿಂಪಲ್ ಟಿಪ್ ಆಗಿತ್ತು, ಸೊ ಟ್ರೈ ಮಾಡಿ ನೋಡಿ. ಬ್ರೋ ಫುಲ್ ವೀಕ್ ವರ್ಕೌಟ್ ಹೇಳಿ, ಫಾರ್ ಬಿಲ್ಡಿಂಗ್ ಮಸಲ್ಸ್ ಆ್ಯಂಡ್ ಆ್ಯಬ್ಸ್ ಅಂತ ಕೇಳಿದ್ದಾರೆ. ಆ್ಯಬ್ಸು ನಾನು ಆಲ್ರೆಡಿ ಲಾಂಗ್ ಬ್ಯಾಕೇ ವರ್ಕೌಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ನಾನು ಆ್ಯಬ್ಸ್ ಆ್ಯಕ್ಚುಲಿ ವರ್ಕೌಟೇ ಮಾಡೋದಿಲ್ಲ. ಅದು ಆ ವಿಡಿಯೋ ಲಿಂಕ್ ಮಾಡ್ತಿದ್ದೀನಿ, ಅದನ್ನು ನೋಡಿ. ಆಮೇಲೆ ಫುಲ್ ವೀಕ್ ವರ್ಕೌಟ್ ಅಂದರೆ ನಾನು ಪುಲ್ ಲೆಗ್ಸ್ ಮಾಡ್ತೀನಿ, ಅದ್ರದ್ದು ಅಷ್ಟೇ ಒಂದು ಡೀಟೇಲ್ಡಾಗಿ ಫುಲ್ ವರ್ಕೌಟ್ ರೂಟೀನ್ ಮಾಡಿ ಹಾಕಿದ್ದೀನಿ. ಒಂದು ಪ್ಲೇ ಲಿಸ್ಟ್ ಇದೆ, ಆ ಪ್ಲೇ ಲಿಸ್ಟ್ನ ಐ ಬಟನಲ್ಲಿ ಲಿಂಕ್ ಮಾಡ್ತಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ಇನ್ ಫ್ಯೂಚರ್ ವಾಟ್ಸ್ ಯುವರ್ ಪ್ಲ್ಯಾನ್ ಅಚೀವಿಂಗ್ ಇನ್ ಬಾಡಿ ಬಿಲ್ಡಿಂಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನನಗೆ ಕಂಪೀಟ್ ಮಾಡಬೇಕಂತ ತುಂಬ ಆಸೆ ಇದೆ, ಬಟ್ ನನಗೆ ನ್ಯಾಚುರಲಾಗಿ ಕಂಪೀಟ್ ಮಾಡಬೇಕಂತ ತುಂಬ ಆಸೆ ಇದೆ. ನಾನು ಯಾವುದೇ ಥರದ್ದು ಸ್ಟೆರಾಯ್ಡ್ಸ್ ಎಲ್ಲ ತೊಗೊಂಡೆ, ನ್ಯಾಚುರಲಾಗಿ ಕಂಪೀಟ್ ಮಾಡಬೇಕಂತ ತುಂಬ ಆಸೆ ಇದೆ. 100% ಕಂಪೀಟ್ ಅಂತೂ ಮಾಡೇ ಮಾಡ್ತೀನಿ. ಅದು ಬಿಟ್ಟರೆ ಇನ್ನು ಯಾವುದೂ ತುಂಬ ದೊಡ್ಡದಾಗಿರೋ ಆ್ಯಂಬಿಷನ್ ಇಲ್ಲ ನನಗೆ ಬಾಡಿ ಬಿಲ್ಡಿಂಗಲ್ಲಿ. ಯಾಕಂತಂದರೆ ಲೈಕ್ ನಾನು ಅದನ್ನು ನನ್ನ ಕರಿಯರಾಗಿ ತೊಗೊಂಡೇ ಇಲ್ಲ. ನನಗೆ ಹೇಳ್ಕೊಡೋದಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಕೋಚ್ ಆಗಿರೋದು. ಆಬ್ವಿಯಸ್ಲಿ ಬಾಡಿ ಬಿಲ್ಡಿಂಗ್ ಮಾಡೋಕ್ಕೂ ಇಷ್ಟನೇ, ಆಮೇಲೆ ಕ್ಯಾಲಿಸ್ಥೆನಿಕ್ಸ್ ಮಾಡೋಕ್ಕೂ ಇಷ್ಟನೇ. ನಾನು ಒಂಥರ ಹೈಬ್ರಿಡ್ ಅಥ್ಲೀಟು. ಈ ಕಡೆ ಪವರ್ ಲಿಫ್ಟಿಂಗ್ ಮಾಡ್ತೀನಿ, ಆ ಕಡೆ ವೆಯ್ಟೆಡ್ ಕ್ಯಾಲಿಸ್ಥೆನಿಕ್ಸ್ ಮಾಡ್ತೀನಿ, ಈ ಕಡೆ ಬಾಡಿ ಬಿಲ್ಡಿಂಗ್ ಕೂಡ ಮಾಡ್ತೀನಿ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೋ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಕಸ್ಮಾತ್ ಕಂಪೀಟ್ ಮಾಡ್ತೀನಿ ಅಂತಂದ್ರೂ ಆಬ್ವಿಯಸ್ಲಿ 100% ನಿಮ್ಮೆಲ್ಲರಿಗೂ ಹೇಳ್ತೀನಿ. ಸೊ ಸದ್ಯಕ್ಕೆ ನೋಡೋಣ ಬೇರೆ ಯಾವುದು ಕ್ವಶನ್ ಇದೆಯಾ ಅಂತ. ಇಲ್ಲಿ ಒಂದು ಹಳೆ ಕ್ರಿಯೇಟಿನ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಚೇತನ್ ರಾಜನ್ ಅವ್ರು ಕೇಳ್ತಾ ಇದ್ದಾರೆ, ಕ್ರಿಯೇಟಿನ್ನ ಯಾವುದ್ರಲ್ಲಿ ತೊಗೊಬೇಕು, ನೀರಲ್ಲ ಅಲ್ವಾ ಅಥವಾ ಮಿಲ್ಕಲ್ಲ? ನೀರಲ್ಲಿ ತೊಗೊಳ್ಳಿ ಬ್ರೋ, ಮಿಲ್ಕಲ್ಲಿ ಯಾಕೆ ತೊಗೊಳಕ್ಕೆ ಹೋಗ್ತೀರಾ? ಮಿಲ್ಕಲ್ಲಿ ನೀವು ಬೇಕಾದರೆ ವೆಯ್ಟ್ ಗೇನ್ ಮಾಡಬೇಕು ಅಂದ್ಕೊಂಡಿದ್ರೆ ವೇ ಪ್ರೋಟೀನ್ನ ತೊಗೊಬೋದು. ಕ್ರಿಯೇಟಿನ್ ಆ ಥರ ಏನು ತೊಗೊಳೋ ಅಗತ್ಯ ಇಲ್ಲ, ಯಾವುದೂ ಇಲ್ಲ ಕ್ವಶನ್ಸು. ಸೊ ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಸೊ ಕೊನೆಯದಾಗಿ ಲಿವ್ ಟು ಲರ್ನ್ ಟು ಲಿವ್, ಅಂದರೆ ಕಲಿಯೋಕ್ಕೋಸ್ಕರ ಜೀವನ ಮಾಡಿ, ಈಗ ಜೀವನ ಮಾಡೋದನ್ನು ಕಲಿಸಿರೋ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ, ಅದನ್ನ ನೋಡಿ. ನಮಸ್ಕಾರ.